ನಮಸ್ಕಾರ ಪ್ರಿಯ ವೀಕ್ಷಕರೇ, ನಾನು ನಿಮ್ಮ ಭುವನ ಲೋಕೇಶ್. ವೀಕ್ಷಕರೇ, ಈ ಒಂದು ಮಿಥುನ ರಾಶಿಯಲ್ಲಿರುವಂತಹವರಿಗೆ ಗುರುವಿನ ಸಂಚಾರ ಅನ್ನುವಂಥದ್ದು ಯಾವ ರೀತಿಯಾದಂತಹ ಯೋಗವನ್ನ ತರಲಿದೆ ಅನ್ನುವಂಥದ್ದನ್ನ ನೋಡೋದಾದ್ರೆ, ಈ ಒಂದು ನಿಮ್ಮ ರಾಶಿಯಲ್ಲಿ ಇರುವಂತಹವರಿಗೆ ಗುರುವಿನ ಸಂಚಾರ ಅನ್ನುವಂತಹದ್ದು ಅದೃಷ್ಟದ ಬಾಗಿಲನ್ನ ತೆರೆಯುವಂತಹ ಸಂದರ್ಭ ಅಂತಾನೆ ಹೇಳಬಹುದು. ಗುರು ನಿಮ್ಮ ರಾಶಿಯಿಂದ 2ನೇ ಮನೆಗೆ ಅಂದ್ರೆ ಕರ್ಕಾಟಕ ರಾಶಿಗೆ ಪ್ರವೇಶವನ್ನ ಮಾಡ್ತಾ ಇದ್ದಾರೆ. ಇದು ನಿಮ್ಮ ಆರ್ಥಿಕ ಸ್ಥಿತಿ ಮತ್ತು ಕುಟುಂಬದಲ್ಲಿ ಮಹತ್ವವಾದಂತಹ ಬದಲಾವಣೆಯನ್ನ ತರುವಂತಹ ಒಂದು ಸಂದರ್ಭ ಆಗಿರ್ತದೆ. ನಿಮ್ಮ ಮಾತಿಗೆ ಬೆಲೆ ಸಿಗುವಂತಹ ಕಾಲ ಬಂದಿದೆ. ಮಿಥುನ ರಾಶಿಯಲ್ಲಿರುವಂತಹವರ ಬದುಕಿನಲ್ಲಿ ಗುರುವಿನ ಒಂದು ಸಂಚಾರ ಅನ್ನುವಂಥದ್ದು ಎಂತಹ ಪವಾಡವನ್ನ ಮಾಡಲಿದೆ ಅನ್ನುವಂಥದ್ರ ಸಂಪೂರ್ಣ ಮಾಹಿತಿಯನ್ನ ಇವತ್ತಿನ ಈ ಸಂಚಿಕೆಯಲ್ಲಿ ನಾನು ತಿಳಿಸ್ಕೊಡ್ತಾ ಇದ್ದೇನೆ. ಕೊನೆಯವರೆಗೂ ವಿಡಿಯೋನ ನೋಡಿ. ಕೊನೆಯಲ್ಲಿ ವಿಶೇಷವಾದಂತಹ ಪರಿಹಾರಗಳನ್ನ ನಾನು ಸೂಚಿಸಿದ್ದೇನೆ. ಹಾಗೇನೆ ವಿಷಯಕ್ಕೆ ಬರೋ ಮೊದಲು ಒಂದು ಸಣ್ಣ ಮಾತು ಹೇಳ್ಬೇಕು. ನಿಮ್ಮ ಜೀವನದಲ್ಲಿ ಏನೋ ಒಂದು ಸರಿಯಾಗಿಲ್ಲ, ನಿಮ್ಮ ಶ್ರಮಕ್ಕೆ ಒಂದು ತಕ್ಕ ಫಲ ಸಿಗ್ತಾ ಇಲ್ಲ, ಬಂದಂತಹ ಹಣ ಎಲ್ಲ ವೇಗವಾಗಿ ಖರ್ಚಾಗ್ತಾ ಇದೆ, ಅಥವಾ ಕುಟುಂಬದಲ್ಲಿ ಸಣ್ಣ ಪುಟ್ಟ ವಿಚಾರಗಳಿಗೆ ದೊಡ್ಡ ಜಗಳವಾಗ್ತಾ ಇದೆ, ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ಹೊಸ ಕೆಲಸ ಕಾರ್ಯಗಳು ನಡೀತಾ ಇಲ್ಲ, ನಿಂತು ಹೋಗ್ತಾ ಇದೆ, ಪ್ರೀತಿ ಪ್ರೇಮದಲ್ಲಿ ಸಮಸ್ಯೆ, ಹಣಕಾಸಿನ ಸಮಸ್ಯೆ, ಈ ರೀತಿಯಾದಂತಹ ಸಮಸ್ಯೆಗಳಿಗೆ ಇದು ಸಾಮಾನ್ಯ ಸಮಸ್ಯೆ ಅಂತ ನಿಮ್ಗೆ ಕಾಣಿಸಬಹುದು. ಆದ್ರೆ ಇದರ ಹಿಂದೆ ಆಳವಾದಂತಹ ಗ್ರಹಗತಿಗಳ ಒಂದು ಕಾರಣ ಕೂಡ ಅಡಗಿರ್ತದೆ. ಅದಕ್ಕೆ ಒಂದು ಸರಿಯಾದಂತಹ ಮಾರ್ಗದರ್ಶನ ಹಾಗೇನೆ ಸರಿಯಾದಂತಹ ದಾರಿಯಲ್ಲಿ ನೀವು ಒಂದು ಪರಿಹಾರವನ್ನ ಮಾಡ್ಕೊಂಡಿದ್ದೆ ಆದ್ರೆ ಖಂಡಿತವಾಗಿ ನಿಮ್ಮ ಜೀವನದಲ್ಲಿಯೂ ಕೂಡ ಒಂದು ಹೊಸ ಬೆಳಕು ಅನ್ನುವಂಥದ್ದನ್ನ ನೀವು ನೋಡ್ಬೋದಾಗ್ತದೆ. ಹಾಗಾಗಿ ಎಲ್ಲಾ ಸಂಕಷ್ಟಗಳಿಂದ ಹೊರಬರಲು, ಒಮ್ಮೆ ನಿಮ್ಮ ಭವಿಷ್ಯವನ್ನ ಉಜ್ವಲಗೊಳಿಸಲು ಸರಿಯಾದಂತಹ ಮಾರ್ಗದರ್ಶನದ ಅಗತ್ಯಕ್ಕಾಗಿ ಗುರೂಜಿಯವರನ್ನ ನೇರವಾಗಿ ಭೇಟಿ ಮಾಡಿ ಅಥವಾ ಅವರ ಈ ಒಂದು ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂತಹ ಸಂಖ್ಯೆಗೆ ನೀವು ಸಂಪರ್ಕಿಸಿ ಅಂತ ಹೇಳ್ತಾ ನಿಮ್ಮ ಸಮಸ್ಯೆಗಳಿಗೆ ಸೂಕ್ತವಾದಂತಹ ಪರಿಹಾರ ಇಲ್ಲಿ ಸಿಗ್ತದೆ ಅಂತ ಹೇಳ್ತಾ ಇದ್ದೇನೆ. ಗುರು ಸಂಚಾರ ಮತ್ತು ಪ್ರಭಾವ. ಈ ಒಂದು ಮಿಥುನ ರಾಶಿಯಲ್ಲಿರುವಂತವ್ರಿಗೆ ಜೂನ್ ತಿಂಗಳಿನಲ್ಲಿ ಈ ಒಂದು 2026ನೇ ಇಸ್ವಿಯಲ್ಲಿ ಗುರುವು ನಿಮ್ಮ ರಾಶಿಯಲ್ಲೇ ಇದ್ದು ಸ್ವಲ್ಪ ಗೊಂದಲವನ್ನ ನೀಡ್ತಾ ಇರುವಂತದನ್ನ ನೀವು ಈಗ ಆಲ್ರೆಡಿ ಅನುಭವಿಸಿದ್ದೀರಿ. ಹಾಗಾಗಿ ಈ ಜೂನ್ 2026 ಜೂನ್ ನಂತರದಲ್ಲಿ ಬದಲಾವಣೆ ಆಗ್ತಾ ಇರುವಂತದ್ದು ಅಂದ್ರೆ ನಿಮ್ಮದೇ ರಾಶಿಯಲ್ಲಿ ಇಷ್ಟು ದಿನ ಇದ್ದು 2ನೇ ಮನೆಗೆ ಕರ್ಕಾಟಕ ರಾಶಿಗೆ ಪ್ರವೇಶವನ್ನ ಬೆಳೆಸ್ತಾ ಇದ್ದಾರೆ. ಕರ್ಕಾಟಕ ರಾಶಿ ಅನ್ನುವುದು ಗುರುವಿಗೆ ಉಚ್ಚ ಸ್ಥಾನ ಅಂತಾನೆ ಹೇಳ್ತಾರೆ. ಹಾಗಾಗಿ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ 2ನೇ ಮನೆಯನ್ನ ಗುರುವಿನ ಬಲವಾದಂತಹ ಮನೆ ಅಂತ ಹೇಳ್ತಾರೆ. ವಾಕ್ ಮತ್ತು ಧನದ ವೃದ್ಧಿ ಆಗುವಂತಹದ್ದು ಇದರ ಅರ್ಥವಾಗಿರ್ತದೆ. ನಿಮ್ಮ ಮಾತಿನ ಪ್ರಭಾವದಿಂದಾಗಿ ನೀವು ಅಸಾಧ್ಯವಾದದ್ದನ್ನು ಸಾಧಿಸಿ ತೋರಿಸುವಂತಹ ಶಕ್ತಿ ನಿಮ್ಮಲ್ಲಿ ಬರ್ತದೆ. ಹೌದು, ಹಾಗಾದ್ರೆ ಕೌಟುಂಬಿಕ ಮತ್ತು ಸಾಮಾಜಿಕವಾದಂತಹ ಪ್ರಭಾವ ಹೇಗೆ ಬೀರಲಿದೆ ಗುರುವಿನ ಈ ಒಂದು ಸ್ಥಾನ ಬದಲಾವಣೆಯಿಂದಾಗಿ ಅನ್ನೋದನ್ನ ನೋಡೋದಾದ್ರೆ, ಈ ಒಂದು ಕುಟುಂಬದ ದೃಷ್ಟಿಕೋನದಿಂದ ನೋಡಿದಾಗ ಅತ್ಯಂತ ಶುಭ ಕಾಲ ಅಂತಾನೆ ಹೇಳ್ಬಹುದು. ಮನೆಯಲ್ಲಿ ಮಂಗಳ ಕಾರ್ಯಗಳು ನಡೆಯುವಂತಹ ಒಂದು ವಿಶೇಷವಾದಂತಹ ಒಂದು ಸೂಚನೆ ಅನ್ನೋದು ಕಂಡು ಬರ್ತಾ ಇದೆ. ದೀರ್ಘಕಾಲದಿಂದ ಇದ್ದಂತಹ ಮನಸ್ತಾಪಗಳು ದೂರವಾಗಿ ಎಲ್ಲರೂ ಕೂಡ ಒಂದಾಗುವಂತಹ ಒಂದು ಸಮ್ಮಿಲನ ಅನ್ನುವಂಥದ್ದು ಆಗ್ತಾ ಹೋಗ್ತದೆ. ಇನ್ನು ಸಮಾಜದಲ್ಲಿ ನಿಮ್ಗೆ ಗೌರವ ಮರ್ಯಾದೆ ಹೆಚ್ಚಾಗಲಿರುವಂಥದ್ದು, ಹಿರಿಯರ ಆಶೀರ್ವಾದ ಅನ್ನುವಂಥದ್ದು ಸದಾ ನಿಮ್ಮ ಮೇಲೆ ಇರುವಂತಹದ್ದಾಗ್ತದೆ. ಮಕ್ಕಳ ವಿದ್ಯಾಭ್ಯಾಸದಲ್ಲಿ ನೋಡುವಂಥದ್ದಾದ್ರೆ ಅವರ ಒಂದು ವಿದ್ಯಾಭ್ಯಾಸದಲ್ಲಿ ಉತ್ತಮವಾದಂತಹ ಪ್ರಗತಿಯನ್ನ ಸಾಧಿಸ್ತಾ ಹೋಗ್ತಾರೆ. ಮನಸ್ಸಿಗೆ ನೆಮ್ಮದಿ ಅನ್ನುವಂತಹದ್ದು ಸಿಗ್ತಾ ಹೋಗ್ತದೆ. ನಿಮ್ಮ ಮಕ್ಕಳಿಂದ ನಿಮ್ಗೂ ಕೂಡ ಮನಸ್ಸಿಗೆ ಮನಃಶಾಂತಿ ಅನ್ನುವಂಥದ್ದು ಸಿಗ್ತಾ ಹೋಗ್ತದೆ. ಹಾಗಾದ್ರೆ ಮಿಥುನ ರಾಶಿಯಲ್ಲಿರುವಂತವ್ರಿಗೆ ಆರ್ಥಿಕ ಪ್ರಗತಿ ಮತ್ತು ಅದರ ಉಳಿತಾಯದ ಕುರಿತಾಗಿ ಹೇಗಿದೆ ಅಂತ ನೋಡೋದಾದ್ರೆ, ಮಿಥುನ ರಾಶಿಯಲ್ಲಿ ಇರುವಂತವ್ರಿಗೆ ಧನ ಲಾಭದ ಕಾಲ. ಈ ಒಂದು ಕಾಲ ಅನ್ನೋದು ಧನಲಾಭದ ಒಂದು ಕಾಲ. 2ನೇ ಮನೆಯಲ್ಲಿ ಗುರು ಇರೋದ್ರಿಂದಾಗಿ ಉಚ್ಚ ಸ್ಥಾನದಲ್ಲಿ ಇರೋದ್ರಿಂದಾಗಿ ನಿಮಗೆ ಬಾಕಿದಂತಹ ಹಣಕಾಸು ಏನಾದ್ರೂ ಬರ್ಬೇಕು ಅನ್ನೋದಿದ್ರೆ ಅದೆಲ್ಲವೂ ಕೂಡ ನಿಮ್ಮ ಕೈ ಸೇರ್ತದೆ. ಈ ಒಂದು ಸಂದರ್ಭದಲ್ಲಿ ಒಂದು ರಾಶಿಯಿಂದ ಇನ್ನೊಂದು ರಾಶಿಗೆ ಗುರು ಸಂಚಾರ ಮಾಡ್ಬೇಕು ಅಂದ್ರೆ 12 ತಿಂಗಳಾಗ್ತದೆ. ಒಂದು ರಾಶಿಯಲ್ಲಿ 12 ತಿಂಗಳು ಅಂದ್ರೆ 1 ವರ್ಷಗಳ ಕಾಲ ಇರ್ತಾರೆ. ಇನ್ನು 1 ವರ್ಷಗಳ ಕಾಲ ಈಗ 2026 ಜೂನ್ ನಲ್ಲಿ ಕರ್ಕಾಟಕ ರಾಶಿಗೆ ಪ್ರವೇಶ ಬೆಳೆಸ್ತಾ ಇದ್ದಾರೆ. ನೆಕ್ಸ್ಟ್ 2027 ಒಂದು ಜೂನ್ ಆ ಒಂದು ಸಂದರ್ಭದಲ್ಲಿ ವರೆಗೂ ಕೂಡ ನಿಮ್ಗೆ ಗುರು ಈ ಒಂದು ಕರ್ಕಾಟಕ ರಾಶಿ 2ನೇ ಸ್ಥಾನದಲ್ಲಿದ್ದಾನೆ. ಎಲ್ಲ ರೀತಿಯಾದಂತಹ ಅನುಕೂಲ ನಿಮ್ಗೆ ಆಗ್ತದೆ. ಈ ಒಂದು ಹೊಸ ಆದಾಯದ ಮೂಲಗಳು ಕೂಡ ಸೃಷ್ಟಿ ಆಗ್ತಾ ಹೋಗ್ತದೆ. ಹಳೆಯ ಸಾಲಗಳೆಲ್ಲವೂ ಕೂಡ ತೀರಿಸಲಿಕ್ಕೆ ನಿಮ್ಗೆ ಅನುಕೂಲದ ಮಾರ್ಗಗಳು ಅನ್ನೋದು
ನಿಮ್ಗೆ ತೆರಿತಾ ಹೋಗ್ತದೆ. ಉಳಿತಾಯದ ಕಡೆಗೆ ನೀವು ಹೆಚ್ಚು ಗಮನ ಹರಿಸಬೇಕಾಗ್ತದೆ. ಯಾಕೆಂದ್ರೆ ಬ್ಯಾಂಕ್ ಬ್ಯಾಲೆನ್ಸ್ ಅನ್ನ ನೀವು ಹೆಚ್ಚಿಸ್ಕೊಳ್ತಾ ಹೋಗ್ತೀರಿ, ಅದನ್ನ ನೀವು ಹೆಚ್ಚು ಖರ್ಚು ಮಾಡ್ತಾ ಹೋಗ್ಬಾರ್ದು. ಉಳಿತಾಯ ಮಾಡ್ಲಿಕ್ಕೆ ನೀವು ಪ್ರಯತ್ನವನ್ನ ಪಡಬೇಕು. ಹೂಡಿಕೆ ಮಾಡುವಂತಹವರು ಪರಿಣಿತರು ಯಾರಿದ್ದೀರಿ ಅಂತಹವರ ಸಲಹೆಯನ್ನ ಪಡ್ಕೊಂಡು ನೀವು ಎಂತಹದ್ರ ಮೇಲಾದ್ರೂ ಕೂಡ ನೀವು ಒಂದು ಹೂಡಿಕೆ ಮಾಡ್ಲಿಕ್ಕೆ ಬಹಳ ಅನುಕೂಲ. ದೀರ್ಘಕಾಲದ ಲಾಭ ಅನ್ನುವಂತಹದ್ರ ನೀಡುವಂತದ್ರ ಮೇಲೆ ಮಾತ್ರ ನೀವು ಹೂಡಿಕೆ ಮಾಡಿದ್ರೆ ನಿಮ್ಗೆ ಹಣಕಾಸಿನ ಒಂದು ಸೇಫ್ಟಿ ಅನ್ನುವಂಥದ್ದು ಇರ್ತದೆ. ಇನ್ನು ಉದ್ಯೋಗದಲ್ಲಿ ನೋಡುವಂತದ್ದಾದ್ರೆ, ಉದ್ಯೋಗ ವ್ಯವಹಾರಗಳಲ್ಲಿ ನೋಡುವಂತದ್ದಾದ್ರೆ, ಯಾರು ಉದ್ಯೋಗಸ್ಥರಿದ್ದೀರಿ ಅಂತಹವರಿಗೆ ವರ್ಗಾವಣೆ ಅಥವಾ ಬಡ್ತಿ ಅನ್ನುವಂಥದ್ದು, ಬಡ್ತಿ ಅಂದ್ರೆ ಇನ್ಕ್ರಿಮೆಂಟ್ ಆಗ್ಬೇಕು ಅನ್ನುವಂಥದ್ದೇನಾದ್ರು ಯೋಚನೆ ಮಾಡ್ತಿದ್ರೆ ಆ ಯುಗ ಕೂಡ ಇದೆ. ನಿಮ್ಮ ಮೇಲಧಿಕಾರಿಗಳ ಪ್ರಶಂಸೆ ಅನ್ನುವಂಥದ್ದು ನಿಮ್ಗೆ ಸಿಗ್ತಾ ಹೋಗ್ತದೆ. ಸಾಫ್ಟ್ವೇರ್ ಅಥವಾ ಈ ಒಂದು ಎಜುಕೇಶನ್ ಒಂದು ಕ್ಷೇತ್ರದಲ್ಲಿ, ಬ್ಯಾಂಕಿಂಗ್ ಕ್ಷೇತ್ರಗಳಲ್ಲಿ ಇರುವಂತಹವರಿಗೆ ಈ ಸಮಯ ಅತ್ಯಂತ ಲಾಭದಾಯಕವಾದಂತಹ ಸಮಯ. ವ್ಯವಹಾರಸ್ಥರಿಗೂ ಕೂಡ ಹೊಸ ಹೂಡಿಕೆ ಮಾಡ್ಲಿಕ್ಕೆ ಇದು ಬಹಳ ಉತ್ತಮವಾದಂತಹ ಸಮಯ. ಹಾಗೇನೆ ವಿದೇಶಿ ಸಂಪರ್ಕಗಳಿಂದ ವ್ಯವಹಾರವನ್ನ ವಿಸ್ತರಣೆ ಮಾಡುವಂತಹ ಸಾಧ್ಯತೆಗಳು ಕೂಡ ಹೆಚ್ಚಿನ ಮಟ್ಟದಲ್ಲಿ ಕಂಡು ಬರ್ತಾ ಇದೆ. ಪಾಲುದಾರಿಕೆ ವ್ಯವಹಾರಗಳಲ್ಲಿಯೂ ಕೂಡ ಅಷ್ಟೇ ಲಾಭವನ್ನ ಹೆಚ್ಚಿನದಾಗಿ ನಿರೀಕ್ಷೆ ಮಾಡುವಂತಹ ಸಂದರ್ಭಗಳು ಕಂಡು ಬರ್ತಾ ಇದೆ. ಎಲ್ಲ ರೀತಿಯಾದಂತಹ ಅನುಕೂಲಗಳು ಈ ಒಂದು ಮಿಥುನ ರಾಶಿಯಲ್ಲಿ ಇರುವಂತಹವ್ರಿಗೆ ಗುರುವಿನ ಒಂದು ಸಂಚಾರದಿಂದಾಗಿ ಕಂಡು ಬರ್ತಾ ಇರುವಂತದ್ದು. ಇನ್ನು ಕೆಲವೊಂದು ವಿಚಾರಗಳಲ್ಲಿ ಎಚ್ಚರಿಕೆಯನ್ನ ವಹಿಸಬೇಕಾಗ್ತದೆ. ಆ ಒಂದು ವಿಚಾರಗಳು ಯಾವ್ದಪ್ಪ ನಿಮ್ಮ ಮಾತುಗಳಿಂದ ಇತರರನ್ನ ನೋವುಂಟು ಮಾಡಬೇಡಿ. ಶತ್ರುಗಳು ನಿಮ್ಮ ಪ್ರಗತಿಯನ್ನ ಕಂಡು ಹೆಚ್ಚು ಹೊಟ್ಟೆ ಕಿಚ್ಚು ಪಡುತ್ತಾರೆ. ಹಾಗಾಗಿ ನೀವು ನಿಮ್ಮ ಯೋಜನೆಗಳನ್ನ, ನಿಮ್ಮ ಪ್ಲಾನಿಂಗ್ ಅನ್ನ ಹೆಚ್ಚು ಗೌಪ್ಯವಾಗಿಡುವಂಥದ್ದು ಬಹಳ ಅಗತ್ಯವಾಗಿರ್ತದೆ. ಮತ್ತೆ ಆರೋಗ್ಯದ ಕುರಿತಾಗಿ ನೋಡುತ್ತದಾದ್ರೆ ಈ ಒಂದು ಕಣ್ಣು ಮತ್ತು ಗಂಟಲಿಗೆ ಸಂಬಂಧಪಟ್ಟಂತಹ ಸಮಸ್ಯೆಗಳು ನಿಮ್ಗೆ ಕಾಡಬಹುದು. ಆ ಸಮಸ್ಯೆಗಳು ಕಂಡಾಗ ಗಮನಿಸಿ ನೀವು ಒಂದು ವೈದ್ಯರನ್ನ ನೀವು ಸಲಹೆಯನ್ನ ಪಡ್ಕೊಳ್ಳುವುದು ಬಹಳ ಉತ್ತಮ ಅಂತಾನೆ ಹೇಳ್ಬಹುದು. ಇನ್ನು ಸುಲಭವಾದಂತಹ ಪರಿಹಾರಗಳನ್ನ ಮಾಡ್ಕೊಳ್ಬೇಕಾಗುತ್ತೆ ಈ ಒಂದು ಗುರುವಿನ ಅನುಗ್ರಹವನ್ನ ಹೆಚ್ಚಿಸ್ಕೊಳ್ಳಿಕ್ಕೆ. ಪ್ರತಿ ಗುರುವಾರವೂ ಕೂಡ ವಿಷ್ಣು ಸಹಸ್ರನಾಮವನ್ನ ನೀವು ಪಠನೆ ಮಾಡಿ ಅಥವಾ ಕೇಳಿಸ್ಕೊಳ್ಳಿ, ಬಹಳ ಒಳ್ಳೇದು. ಹಾಗೇನೆ ಬಡ ವಿದ್ಯಾರ್ಥಿಗಳಿಗೆ ಅವರು ಓದ್ಲಿಕ್ಕೆ ಅನುಕೂಲಕರವಾದಂತಹ ಪುಸ್ತಕ, ಪೆನ್ ಅಥವಾ ಇನ್ನಿತರೆ ಏನೇ ಒಂದು ಅವಶ್ಯಕವಾದಂತಹ ವಸ್ತುಗಳನ್ನ ದಾನವಾಗಿ ಮಾಡೋದ್ರಿಂದಾಗಿ ಗುರುವಿನ ಒಂದು ಅನುಗ್ರಹವಾಗ್ತದೆ. ಹಾಗೇನೆ ಇನ್ನು ಹಳದಿ ಬಣ್ಣ ಮತ್ತು ಹಸಿರು ಬಣ್ಣದ ವಸ್ತ್ರಗಳನ್ನ ನೀವು ಧರಿಸೋದ್ರಿಂದಾಗಿ ಅಥವಾ ಕರ್ಚೀಫನ್ನ ಕೂಡ ನೀವು ಇಟ್ಕೊಂಡು ಹೋಗೋದ್ರಿಂದಾಗಿ ನಿಮ್ಮ ಕೆಲಸಗಳಲ್ಲಿ ಪ್ರಗತಿಯನ್ನ ಕಾಣ್ತಾ ಹೋಗ್ತೀರಿ. ಇನ್ನು ಗುರುವಿನ ಒಂದು ಸಂಚಾರ ಅನ್ನೋದು ನಿಮ್ಮ ಜೀವನದಲ್ಲಿ ಹೊಸದಾದಂತಹ ಬೆಳಕನ್ನ ತರಲಿದೆ. ಹಾಗಾಗಿ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿರುವಂತದ್ದಾಗಿದ್ರೆ ಖಂಡಿತ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೇನೆ ಕಮೆಂಟ್ ಮಾಡಿ ಗುರುದೇವ್ ಅಂತ, ಓಂ ಗುರುದೇವ್ ಅಂತ ಕಮೆಂಟ್ ಮಾಡಿ. ಎಲ್ರಿಗೂ ಒಳ್ಳೇದಾಗ್ಲಿ. ಸರ್ವೇ ಜನ ಸುಖಿನೋ ಭವಂತು.